ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಮುದ್ದು ಸೊಸೆ ಮಹಾ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಭದ್ರೇಗೌಡ ಬೆಳಗ್ಗೆನೆ ಕುಡಿತಾ ಕೂತಿರ್ತಾನೆ. ಅದಕ್ಕೆ ಕಾಟ್ಲೆ ಬಂದು ಏನಂತಮ್ಮ ಏನು ಆದಿತಿತ್ತು ಅಂತ ಬೆಳಿಗ್ಗೆನೆ ಇಷ್ಟೊಂದು ಕುಡಿತಾ ಕೂತ್ಕೊಂಡಿದ್ಯಾ, ಬಾ ಹೊರಗಡೆ ಹೋಗೋಣ ಅಂತ ಕರಿತಾ ಇದ್ದಾಗ ನನ್ನ ತಲೆ ತಿನ್ಬೇಡ ಸುಮ್ಕೆ ಹೋಗ್ಲಾ ಅಂತ ಬೈತಾ ಇರ್ತಾನೆ. ನಾನು ಬಿಡೋಕ್ಕಿಲ್ಲ ಅಂಟಮ್ಮ, ನೀನು ಬೆಳಗ್ಗೆ ಇಷ್ಟೊಂದು ಕುಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಮುಂದೆ ಕತೆ ಏನು ಅಂತೆಲ್ಲ ಸಮಾಧಾನ ಮಾಡ್ತಿರ್ಬೇಕಾದ್ರೆ ನಾನು ನಮ್ದೋಳೆ ನನಗೆ ಇಷ್ಟೊಂದು ಮೋಸ ಮಾಡಿದ ಮೇಲೆ ಇನ್ನೇನು ಕಣ್ಲಾ ಮಾಡಲಿ ನಾನು ಅಂತ ತನಗಾಗಿರೋ ನೋವನ್ನೆಲ್ಲ ಕ್ವಾಟ್ಲೆ ಮುಂದೆ ತೋಡ್ಕೋತಾ ಇರ್ತಾನೆ. ಆಗ ಕ್ವಾಟ್ಲೆನೂ ಕೂಡ ಏನು ಆಗೋದಿಲ್ಲ, ಸುಮ್ಮನೆ ನಿಂತಿರ್ತಾನೆ. ಯಾರ ಪರ ವಹಿಸೋದು ಅಂತಲೂ ಗೊತ್ತಾಗೋದಿಲ್ಲ. ಅತ್ತಿಗೆಮ್ಮ ಮಾಡಿರೋದು ಮಹಾ ತೆಪ್ಪೆ, ಹಾಗಂತ ನೀ ಕುಡಿತಾ ಕೂತ್ಕೊಂಡ್ರೆ ಆದೀತೆ ಅಂತೆಲ್ಲ ಹೇಳ್ತಾ ಇರ್ತಾನೆ. ಆಗ ಅಲ್ಲ ಕಣ್ಲ, ನಾನು ಅವಳಿಗೋಸ್ಕರ ಅಪ್ಪಯ್ಯನ ಮುಂದ್ಕುಟೆ ನಿಂತ್ಕೊಂಡು ಡಾಕ್ಟ್ರು ಓದಿಸ್ಬೇಕು ಅಂತ ಎಷ್ಟೆಲ್ಲ ಕನಸ್ಕೊಂಡು ಅಪ್ಪಯ್ಯನ ಜೊತೆ ಮಾತಾಡಿದೆ. ಆದರೆ ನನಗೆ ಇಷ್ಟು ದೊಡ್ಡ ಮೋಸ ಮಾಡಿಬಿಟ್ಲು ಕಣ್ಲ ಅಂತ ಬೇಜಾರು ಮಾಡ್ಕೊಂಡಿರ್ತಾನೆ. ನಂತರ ಅದೇ ಬೇಜಾರಲ್ಲಿ ಅವಳಿಗೆ ಇಷ್ಟವಾಗಿರೋ ವಸ್ತು, ಅವಳು ಯಾವ ವಸ್ತುನೂ ನನ್ನ ಕಣ್ಣು ಮುಂದೆ ಇರಬಾರ್ದು, ಇಲ್ಲ ಅಂದರೆ ನನ್ನ ಮನುಷ್ಯನಾಗೆ ಇರೋಕ್ಕಿಲ್ಲ, ಅದೆಲ್ಲನೂ ತಗೊಂಡೋಗಿ ನೀನು ತಿಪ್ಪೆಗೆ ಹಾಕು ಅಂತ ಬೈತಾ ಇರ್ತಾನೆ. ಆಗ ಆಯಿತು ಅಂಟಮ್ಮ, ನಾನು ತೊಗೊಂಡು ಹೋಯ್ತೀನಿ ಬಿಡು, ನೀ ಕೋಪ ಮಾಡ್ಕೋಬೇಡ ಅಂತ ಭದ್ರೇಗೌಡನಿಗೆ ಸಮಾಧಾನ ಮಾಡ್ತಾನೆ. ಕ್ವಾಟ್ಲೆ ವಿದ್ಯಾನ ಎಲ್ಲ ವಸ್ತುನೂ ತೊಗೊಂಡ್ಬಿಟ್ಟು ಅವ್ರ ಮನೆಗೆ ಬಂದಿರ್ತಾನೆ. ಆಗ ಏನು ಮಾಡ್ತಿದ್ದೀರಾ ಅಂತ ಕರೆದ್ಬಿಟ್ಟು ಆ ಬ್ಯಾಗೆಲ್ಲ ನೋಡ್ಬಿಟ್ಟು ಏನು ಕ್ವಾಟ್ಲೆ ಇಷ್ಟು ದೂರ ಬಂದ್ಬಿಟ್ಟಿದ್ಯಾ ಅಂತೆಲ್ಲ ಮಾತಾಡ್ಸ್ತಿರ್ಬೇಕಾದ್ರೆ ಏನಿಲ್ಲ, ಅತ್ತಿಗೆಮ್ಮನ ವಸ್ತುಗಳಿತ್ತಲ್ವೇ, ಅದು ಇವ್ರಿಗೇನಾದರೂ ಬೇಕಾಗ್ಬೋದು ಅಂತ ತಗೊಬಂದೆ ಅಂತ ಹೇಳ್ತಿದ್ದಾಗ, ದಿಟ್ಟವಾಗ್ಲೂ ನೀವೇ ತಗೊಬಂದ್ರ ಅಣ್ಣಯ್ಯ ಅಂತ ಕೇಳ್ತಿದ್ದಾಗ, ಇದನ್ನು ನಾನೇ ರೂಮಲ್ಲಿ ಇಟ್ಬಿಟ್ಟು ಬರ್ತೀನಿ ಅಂತ ರೂಮ್ ಒಳಗಡೆ ಹೋಗ್ತಾನೆ. ಹಾಗೆ ಹಿಂದೆಗಡೆನೆ ವಿದ್ಯಾ ಹೋಗ್ಬಿಟ್ಟು ದಿಟ ಹೇಳಿ ಅಣ್ಣಯ್ಯ ಇದನ್ನೇನಕ್ಕೆ ತೊಗೊಬಂದ್ರಿ ಅಂತ ಹೇಳಿದಾಗ, ನಿಮ್ಮ ಹತ್ರ ಹೇಳ್ಬಾರ್ದು ಬೇಜಾರು ಮಾಡ್ಕೋತೀರಿ ಅಂತ ಸುಮ್ಮನೆ ಇದ್ದೆ ಅತ್ತಿಗೆಮ್ಮ, ಅವರು ಅಣ್ತಮ್ಮ ತುಂಬ ಕೋಪದಲ್ಲಿದ್ದಾನೆ, ಈ ವಿಷಯನ ಇನ್ನೂ ನನಗೆ ಅರ್ಗಿಸ್ಕೊಳಕ್ಕೆ ಆಯ್ತಾ ಇಲ್ಲ, ಅಣ್ತಮ್ಮ ಅಂತೂ ಇದರಿಂದ ಹೊರಗಡೆನೇ ಬಂದಿಲ್ಲ ಅತ್ತಿಗೆಮ್ಮ ಅಂತ ಹೇಳಿದಾಗ ಅವಳು ಕೂಡ ಹೌದು ನಾನು ಮಾಡಿರೋದು ತಪ್ಪಲ್ವೇ ಅಂತ ಅಂದ್ಕೊಂಡು ಸುಮ್ಮನಾಗ್ತಾಳೆ. ನಂತರ ಹೊರಗಡೆ ಬಂದು ಹೋಗ್ತಾ ಇರಬೇಕಾದ್ರೆ ಚಳುರಾಜ ರತ್ನ ಈ ವಿಚಾರ ಹೇಳ್ಬಿಡೋದೆ ಅಂತ ಯೋಚನೆ ಮಾಡ್ತಿರ್ತಾರೆ. ಇರು ರತ್ನಿ ವಿದ್ಯಾ ನೋಡ್ಕೊಂಡ್ಬಿಟ್ಟು ಕೇಳ್ಕೊಂಡು ಹೇಳೋಣ ಅನ್ನೋಷ್ಟರಲ್ಲಿ ಹಾಗೆ ಇನ್ನು ಹೊರಟ್ಬಿಟ್ಟು ಬರ್ತೀನಿ ಅಂತ ಕ್ವಾಟ್ಲೆ ಹೋಗ್ತಾ ಇರಬೇಕಾದ್ರೆ ಅಣ್ಣಯ್ಯ ಇವ್ರು ಹೇಗಿದ್ದಾರೆ ಏನು ಅಂತ ಕೇಳಿದಾಗ, ಅಣ್ತಮ್ಮ ಶಾನೆ ಕುಡಿತಾ ಇದ್ದಾನೆ, ಬೆಳಗ್ಗೆನೆ ಕುಡಿತಾ ಕೂತ್ಕೊಂಡಿದ್ದಾನೆ, ನೀವು ಮಾಡಿರೋದು ತಪ್ಪಲ್ವಾ, ಅದನ್ನು ನೆನೆಸ್ಕೊಂಡು ಇನ್ನೂ ಅದರಿಂದ ಹೊರಗಡೆ ಬಂದಿಲ್ಲ ಅಣ್ತಮ್ಮ, ಶಾನೆ ಬೇಜಾರಲ್ಲಿದ್ದಾನೆ ಅಂತ ಹೇಳ್ತಾರೆ. ಆಗ ರತ್ನ ಈ ವಿಷಯ ಹೇಳಿಬಿಟ್ಟು ಸಮಾಧಾನ ಆಗ್ತಾರೇನೋ ಅಂತ ಕ್ವಾಟ್ಲೆ ಹೊಟ್ಟೆ ಬಿಟ್ಟಿಯಾ, ಏನೋ ಒಂದು ವಿಷಯ ಹೇಳೋದಿತ್ತು ಅನ್ನೋಷ್ಟರಲ್ಲಿ ನಿಂತ್ಕೋತಾನೆ. ನಂತರ ವಿದ್ಯಾ ಹೇಳಬೇಡ ಅಂತ ಸನ್ನೆ ಮಾಡ್ತಾಳೆ. ಅದಕ್ಕೋಸ್ಕರ ಆಯಿತು ಏನಿಲ್ಲ, ಆದಷ್ಟು ಬಿರ್ನೆ ನಿನಗೂ ಗೊತ್ತಾಯ್ತದೆ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಆಗ ಏನವ ನೀನು, ನಾನೇ ಹೇಳಬೇಕು ಅಂತ ಹೇಳಿದ್ದೆ ತಾನೇ, ಮತ್ತೆ ಈ ಥರ ಮಾಡ್ತಾ ಇದೆಯಲ್ಲ, ದಯವಿಟ್ಟು ನಾನು ಹೇಳೋ ಗಂಟ ನೀನು ಈ ವಿಚಾರನ ಯಾರಿಗೂ ಹೇಳಬೇಡ ಅಂತ ಕೈ ಮುಗಿದವ್ರ ಅವನ್ ಕೇಳ್ಕೊತಾಳೆ. ಆಯಿತು ಕಣೆ ವಿದ್ಯಾ, ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀಯ, ನಾನು ಹೇಳೋದಿಲ್ಲ ಅಂತ ಸಮಾಧಾನ ಮಾಡ್ತಾರೆ. ಶಿವರಾಮೇಗೌಡರು ಮಗನಿಗಾಗಿರೋ ನೋವನ್ನ, ಮೊನ್ನೆ ತಂದವ್ರಿಗೆಲ್ಲರಿಗೂ ಮಾಡಿರೋ ಮೋಸ ಎಲ್ಲ ನೆನೆಸ್ಕೊಂಡು ಚಿಂತೆಯಲ್ಲಿ ಮುಳುಗಿರ್ತಾರೆ. ಆಗ್ಲೇ ಅಮ್ಮಮ್ಮ ಬರ್ತಾರೆ, ಅತ್ತೆ ಬಂದಿದ್ದಾರ್ರಿ ಅಂತ ಹೇಳಿದ ಮೇಲೆ ಏನವ ಅಂತ ಕೇಳ್ತಿರ್ತಾರೆ. ಏನಿಲ್ಲ, ಐನೋರ್ ಮನೆಗೆ ಹೋಗಿದ್ದೆ, ಅವರು ವಿಭೂತಿ ಮಂತ್ರಿಸ್ಕೊಟ್ಟಿದ್ದಾರೆ, ದಿನ ಸ್ನಾನ ಆದ ತಕ್ಷಣ ಹಚ್ಕೊಂಬಗ್ನೆ ಅಂತ ಹೇಳ್ತಿರ್ತಾರೆ. ಆಗ ನಿನ್ನ ಮಾಡ್ತು ದಿಟ ಕಣವ, ನಿನ್ನೆಲ್ಲ ಒಳ್ಳೇದೇ ಆಯ್ತದೆ ಬಿಡು, ನಮ್ಮ ಅಟ್ಟಿಗೆ ಸೊಸೆ ರೂಪದಲ್ಲಿ ಬಂದಿರೋ ಕಂಟಕ ಕಳೆದೋಯ್ತಲ್ವೇ, ಇನ್ಮೇಲೆ ಎಲ್ಲ ಒಳ್ಳೇದೇ ಆಯ್ತದೆ ಅಂತ ಹೇಳಿದಾಗ, ಯಾಕೆ ಶಿವರಾಮ ಹಿಂಗೆ ಮಾತಾಡಿಯಾ ಅಂತ ಕೇಳ್ತಿದ್ದಾಗ್ಲೇ, ಇನ್ನೇನು ಕಣವ ನನ್ನ ಮಗನ ಜೀವನ ಹೀಗಾಗೋಯ್ತಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ತಾನೆ. ನಂತರ ಮೋಹನಗೆ ನೀನು ಈ ವಿಚಾರದಲ್ಲಿ ಭಾಗಿಯಾಗಿದೆಯಾ ಅದಕ್ಕೆ ಅಂತ ಸಾವಿತ್ರಿ ಕೇಳಿದಾಗ, ನಾನು ನಿಂತಿರೋ ನೆಲನೇ ಕುಸಿದೋಯ್ತು, ಆದರೆ ಒಂದು ಕ್ಷಣ ಮತ್ತೆ ತಿರ್ಗ ನಾನು ನಿನ್ನ ಮೇಲೆ ಅನುಮಾನ ಪಟ್ಬಿಟ್ನಲ್ಲ,
ನಾನೇ ಜೀವ, ನಾನೇ ಸರ್ವಸ್ವ, ನಮ್ಮ ಮನೇನ ಎಷ್ಟು ಸಂದಾಗಿ ನೋಡ್ಕೊಂಡಿದ್ದೀಯ, ನೀನು ಯಾವತ್ತೂ ನನಗೆ ಮೋಸ ಮಾಡೋಕ್ಕಿಲ್ಲ ಅಂತ ಗೊತ್ತಿದ್ರೂ ನಾನು ಇನ್ಮೇಲೆ ಅನುಮಾನ ಪಟ್ನಲ್ಲ ಅಂತ ಬೇಜಾರಾಯ್ತಾ ಇದೆ ಅಂತ ಹೇಳ್ತಿರ್ತಾರೆ. ನಂತರ ಈ ವಿಚಾರ ಕೇಳಿಬಿಟ್ಟು ಮೋಹನ ಕೂಡ ಬೇಜಾರು ಮಾಡ್ಕೋತಾಳೆ. ಅಷ್ಟರಲ್ಲಿ ಇದೆಲ್ಲ ಯೋಚನೆ ಮಾಡಬಾರ್ದು ಅಂತ ಡಾಕ್ಟ್ರು ಹೇಳಿಲ್ವೇ, ಇಂಥದ್ದೆಲ್ಲ ಯಾಕೆ ಯೋಚನೆ ಮಾಡಿರಾ, ಸುಮ್ಮನೆ ರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಆಗ ಅಮ್ಮಮ್ಮ ಕೂಡ ಹೌದು ಶಿವರಾಮ, ಅದೆಲ್ಲ ಏನು ಯೋಚನೆ ಮಾಡಬೇಡ, ಇವಾಗ ಮೊದಲು ಹುಷಾರಾಗು ಅಂತ ಅಮ್ಮಮ್ಮ ಕೂತಿ ಕೊಟ್ಟು ಹೋಗ್ತಾರೆ. ಇತ್ತ ವಿದ್ಯಾ ತುಂಬ ಚಿಂತೆ ಮಾಡ್ತಾ ಅವ್ರ ಗಂಡನಿಗೆ ಮಾಡಿರೋ ಮೋಸದ ಬಗ್ಗೆ ಅದೆಲ್ಲ ನೆನೆಸ್ಕೊಂಡು ನೋವಲ್ಲೇ ಚಿಂತೆ ಮಾಡ್ತಾ ಕೂತಿರ್ತಾಳೆ. ಇತ್ತ ಭದ್ರೇಗೌಡ ಕೂಡ ನಾನು ಎಷ್ಟೆಲ್ಲ ಪ್ರೀತಿಯಿಂದ ಅವಳನ್ನು ನೋಡಿಕೊಂಡೆ, ನನಗೆ ಈ ಥರ ಮೋಸ ಮಾಡಿಬಿಟ್ಲಲ್ಲ ಅಂತ ಅವನು ಕೂಡ ಬೆಳಗ್ಗೆನೆ ಕುಡಿತಾ ಕೂತಿರ್ತಾನೆ. ವಿದ್ಯಾ ತಮ್ಮ ಫೋಟೋ ನೋಡಿಬಿಟ್ಟು ನಾನೀಗ ನಮ್ಮ ಗೌಡ್ರಿಗೆ ಇಷ್ಟೆಲ್ಲ ಸುಳ್ಳು ಹೇಳಿ ಮೋಸ ಮಾಡಿದೆ ಅಂತ ಕೂತಿರ್ಬೇಕಾದ್ರೆ ರತ್ನ ಬಂದು ಏನವ ಒತ್ತಾರಿಕೆ ಈ ಥರ ಕೂತ್ಕೊಂಡ್ಬಿಟ್ಟಿದೆಯಲ್ಲ, ಒಂದೆರಡು ಚರಿಗೆ ನೀರು ಇಕ್ಕೊಂಬರ್ಬಾ ಅಂತ ಕರೆದಾಗ ಅವ್ವ ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು, ಒಂಟಿಯಾಗಿರಬೇಕು ಅಂತ ಅವ್ರ ಅವ್ವನ ಕಳಿಸ್ತಾಳೆ. ಈತ ಭದ್ರೇಗೌಡನು ಕೂಡ ಒಂಟಿಯಾಗಿ ತನ್ನ ನೋವನ್ನು ಮರೆಯೋಕ್ಕಾಗದೆ ಕುಡಿತಾ ಹಾಗೆ ಮಲ್ಕೋತಾನೆ. ನಂತರ ಶಿವರಾಮೇಗೌಡರು ತನ್ನ ಡ್ಯೂಟಿನಲ್ಲಿರೋರು ಪೊಲೀಸವರು ಎಲ್ಲ ಸಸ್ಪೆಂಡ್ ಮಾಡಿದ್ದಾರೆ ಅನ್ನೋ ವಿಚಾರ ಗೊತ್ತಾಗಿ ನಾನೇ ಅವ್ರನ್ನ ಬೇಡ ಅಂತ ಒತ್ತಾಯ ಮಾಡಿ ಬಿಟ್ಟೋಗಿರೋದು, ಅದಕ್ಕೆ ಯಾಕೆ ಅವರನ್ನು ನೀವು ಸಸ್ಪೆಂಡ್ ಮಾಡಿದ್ದೀರಾ, ಅವರನ್ನು ತಿರ್ಗಾ ಕೆಲ್ಸಕ್ಕೆ ತಗೊಳ್ಳಿ, ನಾ ಮಾತಾಡ್ತೀನಿ ಅಂತ ಮಾತಾಡಿರ್ತಾರೆ. ಮೋಹನ ಕೂಡ ಅಲ್ಲೇ ಬಟ್ಟೆ ಮಾಡಿಸ್ತಾ ಕೂತಿರ್ತಾಳೆ. ಅಷ್ಟರಲ್ಲೇ ಸಾವಿತ್ರಿ ಮತ್ತು ವಿನಂತಿ ಬರ್ತಾರೆ. ಅವರಿಬ್ಬರನ್ನು ನೋಡಿದ ತಕ್ಷಣ ಶಿವರಾಮೇಗೌಡರು ಕೋಪ ಮಾಡಿಕೊಂಡು ಹಟ್ಟಿ ಒಳಗಡೆ ಬರೋಕ್ಕೆ ಯಾರು ಹೇಳಿರೋದು ಅಂತ ಹೇಳಿದಾಗ ಮೋಹನ ನಿಮ್ಮ ತಮ್ಮನೇ ಬಿಟ್ಟಿರೋದು ಅಂದ ತಕ್ಷಣ ಸೈಲೆಂಟ್ ಆಗ್ತಾನೆ. ಹಟ್ಟಿ ಒಳಗಡೆ ಬಿಟ್ಕೊಂಡಿದ್ದಾರೆ ತಾನೇ, ಯಾವುದೋ ಮೂಲೆಯಲ್ಲಿ ಇರಬೇಕು, ಇಲ್ಲಿ ಯಾಕೆ ಬಂದಿರೋದು ಅಂತ ಹೇಳಿದಾಗ ಏನಣ್ಣ ಹಿಂಗಂತೀಯ, ಒಂದು ಕಡೆ ಭದ್ರ ಒಂದು ಕಡೆ ನೀನು, ಈ ಥರ ನೋವಲ್ಲಿದ್ದರೆ ಹಟ್ಟಿನಲ್ಲಿ ಹೇಗೆ ಕೆಲಸ ನಡೆಯುತ್ತೆ, ಇಡ್ಲಿಗೆ ಜೀವನ ಮುಗಿಲಿಲ್ಲ ಅಂತ ನಾಟಕ ಮಾಡ್ಕೊಂಡು ಬಂದಿರಬೇಕಾದ್ರೆ ಶಿವರಾಮೇಗೌಡರು ಇನ್ನೂ ಕೋಪ ಮಾಡಿಕೊಂಡು ಸುತ್ತಿ ಬಳಸಿ ಎಲ್ಲ ಮಾತಾಡೋದು ಬೇಕಾಗಿಲ್ಲ, ಏನು ಹೇಳಕೊಟ್ಟಿದ್ಯಾ ನೇರವಾಗೇ ಹೇಳು, ಈ ನಾಟಕ ಎಲ್ಲ ಬೇಡ ಅಂತ ಬೈತಾ ಇರ್ತಾರೆ. ಏನಣ್ಣ ಹಿಂಗಂತೀಯ, ನಿನ್ನು ಈ ಥರ ನೋಡೋಕ್ಕೆ ನನ್ಗೆ ಹೊಟ್ಟೆ ಚುರ್ರು ಅಂತ ಇದೆ ಅಂತ ಮುಂದುವರಿಸ್ತಾ ಇರ್ತಾಳೆ. ನಂತರ ನಾನು ಮಾಡಿರೋದು ತೆಪ್ಪೆ ಗೊತ್ತಿದೆ, ಏನೋ ಕೆಟ್ಟಗಳಿಗೆ ಹಂಗಾಯ್ತು ಅಣ್ಣ ಅಂತ ನಾಟಕ ಮಾಡ್ತಿರ್ತಾಳೆ. ಅಷ್ಟರಲ್ಲೇ ಇನ್ನೂ ಕೋಪವಾಗಿ ಇವಾಗೇನು ನೇರವಾಗಿ ವಿಷಯ ಹೇಳ್ಬಿಟ್ಟು ಓಡ್ತೀಯಾ ಇಲ್ವಾ ಅಂತಾಗಿ ಹೇಳಿದಾಗ ಇಲ್ಲ ಅಣ್ಣ, ಹೀಗೆ ಇದ್ದರೆ ಎಲ್ಲಿ ಗಂಟ ನಡೆಯುತ್ತೆ, ಅದಕ್ಕೆ ಭದ್ರನಿಗೆ ನಮ್ಮ ವಿನಂತಿಗೆ ತಾಳಿ ಕಟ್ಟಿಸಿದರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ ಇನ್ನೂ ಕೆಂಡಾಮಂಡಲವಾಗಿ ಶಿವರಾಮೇಗೌಡರು ಏನೇ ಮಾತಾಡ್ತಾ ಇದೆಯಾ, ಹೊಸಿನಾದರೂ ಮಾನ ಮರ್ವದೆ ಇಲ್ವಾ ನಿನಗೆ, ಇನ್ನೂ ಏನಂತ ಮಾಡೋಕ್ಕೆ ಹೊರಟಿದ್ಯಾ, ಈ ಹಟ್ಟಿನಲ್ಲಿ ಬಿಟ್ಕೊಂಡಿರೋದೇ ಹೆಚ್ಚು ನಿನಗೆ, ಅಂಥದ್ರಲ್ಲಿ ಈ ಥರ ಆಡ್ತಿದ್ಯಾ, ಏನು ಯೋಗ್ಯತೆ ಇದ್ದಿತ್ತು ನಿನಗೆ ಅಂತ ಕೇಳ್ತಾ ಇರ್ತಾನೆ. ಏನಣ್ಣ ಹಿಂಗಂತೀಯ, ವಿನಂತಿಗೆ ಯೋಗ್ಯತೆ ಇಲ್ವಾ, ಆ ಕುಡ್ಕನ ಮಗಳಿಗಿರೋಕ್ಕಿಂತ ಜಾಸ್ತಿನೇ ಇದೆ ಅಂತ ಹೇಳಿದಾಗ ಅವಳು ಕಾಲು ಧೂಳಿಗೂ ಸಮ ಇಲ್ಲ ನಿನ್ನ ಮಗಳು, ಅವಳು ಎಂಥ ಛಲಗಾರ್ತಿ, ಇನ್ನೂ ಎಷ್ಟೋಕ್ಕಿಂತ ನನ್ನ ಮಾನ ಮರ್ವದೆ ಈ ಹಟ್ಟಿಗೋಸ್ಕರ ತನ್ನ ಪ್ರಾಣ ಕೊಡೋಕ್ಕೂ ಹಿಂದೆ ಮುಂದೆ ನೋಡೋಲ್ಲ ಅಲ್ಲ, ನೀನು ನಿನ್ನ ಮಗಳು ಸೇರಿ ನಾಟಕ ಮಾಡ್ಕೊಂಡಿದ್ದಾಗ ನನ್ನ ಮಗನ ಜೊತೆ ನಿಂತವಳು ಅವಳೇನೆ, ನೀವು ಅವಳ ಕಾಲ್ಗೂ ಸಮ ಇಲ್ಲ, ಅವಳ ಪಕ್ಕಕ್ಕೆ ನಿಂತ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ಲ, ಇನ್ನೊಂದು ಈ ಮಾತಾಡಿದರೆ ಈ ಹಟ್ಟಿ ಅಲ್ಲ ಹೊರಗಡೆನೂ ಕೂಡ ಜಾಗ ಇಲ್ಲದೆ ಇರೋ ಥರ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಈ ಮಾತೆಲ್ಲ ಕೇಳಿ ಮೋಹನಗೂ ಸಮಾಧಾನ ಆಗುತ್ತೆ. ಏನಣ್ಣ ಹಿಂಗೆ ಹೇಳ್ತಾ ಇದೀಯ ನೀನು ಅಂತ ಮತ್ತೆ ಬಂಡವಾದ ಮಾಡ್ತಿದ್ದಾಗ ಈಗೇನು ನೀನು ಹೊರಡ್ತೀಯಾ ಅಥವಾ ಇಲ್ವಾ, ಇಲ್ಲಿಂದ ಹೊರಗಡೆ ದಬ್ಬಿಸ್ಬೇಕಾ ಅಂದಾಗ ಏನು ಮಾವ ನನ್ನನ್ನು ಕೂಡ ಕಾಲೇಜಿಗೆ ಕಳಿಸಿದ್ರೆ ನಾನು ಸಂದಕ್ಕೆ ಓದ್ತಾ ಇದ್ದೆ ಅಂತ ಹೇಳಿದಾಗ ನೀನು ಓದಿರೋದು ನೋಡಿಲ್ವೇ, ಹೈಸ್ಕೂಲಲ್ಲಿ ಓದಿ ಸುಟ್ಟಾಕಿರೋದು ದಬಾಕಿರೋದು ನಾನೆಲ್ಲ ನೋಡಿದ್ದೀನಿ, ಜಾಸ್ತಿ ಮಾತಾಡಬೇಡ ಇಲ್ಲಿಂದ ಹೊರಟೋಗಿ ಅಂತ ಬೈತಾ ಇರ್ತಾರೆ. ಆಗ ಬೇರೆ ದಾರಿ ಇಲ್ಲದೆ ಮುಖಭಂಗ ಮಾಡಿಸ್ಕೊಂಡು ಇನ್ನೂ ಜಾಸ್ತಿ ನನ್ನ ಕಡೆಯಿಂದ ಮರ್ವಾದೆ ತೆಗೆಸ್ಕೋಬೇಡಿ, ಎಲ್ಲೋ ಒಂದು ಮೂಲೆಯಲ್ಲಿ ಸುಮ್ಮನೆ ಬಿದ್ಕೊಂಡಿರಿ, ಇಲ್ಲ ಅಂದರೆ ಸಂದಾಕಿರೋದಿಲ್ಲ ಅಂತ ಸಾವಿತ್ರಿಗೆ ಮತ್ತು ವಿನಂತಿಗೆ ಸರಿಯಾಗಿ ಬೈತಾನೆ. ಆಗ ಬೇರೆ ದಾರಿ ಇಲ್ಲ, ಅಲ್ಲಿಂದ ಸೋತ್ಮುಖ ಹಾಕ್ಕೊಂಡು ಹಾಗೆ ಹೊರಟೋಗ್ತಾರೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಧನ್ಯವಾದಗಳು.